ಎಮ್ಮೆ ಲಾಭ ಇಲ್ಲ. ಎಮ್ಮೆ ಎಂತ ಚಲೋ ಎಮ್ಮೆ ಐತಾನು 5 ಲೀಟರ್ ಮತ್ತ 50 60 70 ಕೊಡ್ತಾ ಅಂದ್ರ 3 ಲೀಟರ್ ಇರ್ತಾವ್ರಿ. ಅವು ಏನೋ 3 ತಿಂಗಳದಾಗ 3 ತಿಂಗಳದಾಗ ಕಾಲು ಒದ್ದ ಬಿಡ್ತಾವ. ಆಕಳುಗಳು ಹಂಗಲ್ರಿ ವರ್ಷಾಂಗಟ್ಲೆ ಇರ್ತಾವ. ಒಂದ್ ವರ್ಷಕ್ಕೆ 2 ತಿಂಗಳು ಇರ್ತಾವ. ಒಂದು ವರ್ಷಾಂಗಟ್ಲೆ ಇರ್ತಾವ್ರಿ. ಗಾಬ್ ಹೋಗಿ ಇಳಿ ಮಟ್ಟ ಇರ್ತಾವ. 7 ತಿಂಗಳು ಮುಗಿದ್ 8 ಬಿತ್ತು ನಾವು ಬಿಟ್ಬಿಡಿದ್ರಿ ಅವನ. ಅವ್ರು ಹಿಂಡತಾವ. ನಾವು ಟೈಮ್ ಏನ್ ಮಾಡುದು, ಮುಸ್ರಿ ಕಡಿಮೆ ಮಾಡುದು, ಅಟ್ ಹಸಿ ನೋವು ಕಡಿಮೆ ಮಾಡುದು, ಅಟ್ ಹಾಲು ಅವ್ನ ಬಿಟ್ಟು ಬಿಡುದು. ಮತ್ತ ಮುಂದ 2 ತಿಂಗಳದಾಗ ಇಳ್ಯಾಕ ಬರ್ತಾವ್ರಿ. 22 ಹಸು ಒಳಗಂದ್ರೆ ಯಾವ್ದಾರ ಒಂದು ಹೈಯೆಸ್ಟ್ ಅಂದ್ರೆ ಎಷ್ಟು ಲೀಟರ್ ಹಿಂಡ್ತೈತ್ರಿ? ಹೈಯೆಸ್ಟ್ ಅಂದ್ರೆ 22 ಲೀಟರ್ ಇರ್ತೈತಿ. 22 ಲೀಟರ್ ಒಂದು 2 ಟೈಮ್ ಬೇಕು. ಮುಂಜಾನೆ 4 ಇರ್ತವ್ರಿ. 4 ಎದ್ದ ಎಲ್ಲ ಎಣ್ಣೆ ಕಾಸು ತೆಗಿತು. ಎಣ್ಣೆ ಕಾಸು ತೆಗದ ಮೇವ್ ಒಪ್ಪತ್ತು. ಮೇವ್ ಒಪ್ಪಂದ್ ಬೇಕಂದ್ರೆ ಅದ್ರೊಳಗೆ ಮುಸುರಿ ಒಪ್ಪತ್ತು. ಆ ನಂತರ ಎಲ್ಲ ಮೇಯ್ ತೊಳ್ಕೊತಾರೆ. ಮೇಯ್ ತೊಳೆದ ನಂತರ ಹಾಲು ಹಿಂಡಾಕೊಂಡ್ಬಿಡ್ತಾವ. ಎಲ್ಲ ಹಾಲು 6:30 ಬಿಟ್ಟು 8 ಗಂಟೆ ಕ್ಲೋಸ್ ಹಾಕಾರೆ. ಆ ನಂತರ ಬೆಟೇರಿ ಹೋಗಿ ಗೇಮ್ ಹಾಕಿ ಹಾಲು ಹಾಕಿ ಬರ್ತದೆ. ಒಂದು ದನ ಕಟ್ಟಿದ್ ಬಾತೆ ಹಂಗ ನಾವು ಇಸ್ತ್ರಿ ಹೆಂಗೆ ಹಾಕೋತ ಅಡ್ಡಾಡ್ದಾರ ದನ ಮಾಡಂಗಿಲ್ರಿ. ಒಟ್ಟ ಕಂಟಿನ್ಯೂ ಇರಬೇಕು ನೋಡ್ರಿ. ಇವತ್ತರ ಮುಂದೆ ಕಾಲಾಗ ಇರಬೇಕ. ಹೆಂಗೆ ತಕ್ಕೋತ್ ನಾವು ಒಪ್ಕೋತ ಇದು ಮಾಡ್ರಿ ₹1 ಆಗುತ್ತಂದ್ರೆ ₹1 ಆಗುತ್ತೆ. ಮನಿ ಮಂದಿ ಮಾಡ್ರ ಒಂದು ಅರ್ಧ ಐತ್ರಿ. ಮತ್ತ ಬೇರೆ ಕಡೆ ಏನಾದ್ರು ನೀವು 20,000 ಪಗಾರ ಹಂಚಿ ಇಂಡಾ ಖರ್ಚುದು ಮತ್ತ ಮೇವ್ ಮಾಡಕ್ ಖರ್ಚುದು ಮಾಡಿ ಅದ್ರಾಗ ₹1 ಆಗುತ್ತೆ. ಸರ್ ಇವಾಗ ಇವನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕ್ರಿ ನಾವು? ಏನ್ರಿ ಒಟ್ಟಕ್ಕೆ ಯಾವ ಟೈಮ್ ಮೇವ್ ಇದ್ರಿ, ಯಾವ ಟೈಮ್ ಮುಸುರಿ ಹಾಕೋದು, ಒಂದ್ ಟೈಮ್ ಮುಂಜಾನೆ ಎದ್ದೆಲ್ಲ ಸ್ವಚ್ಛ ಒಟ್ಟು ಮೇಯ್ ತೊಯ್ದು ಇಷ್ಟೇ ಮೇಂಟೈನ್ ಅಂದ್ರೆ ಸುಮ್ಮನೆ ಜ್ವರ ಪರ ಬಂದಾಗ ಡಾಕ್ಟರ್ ಹಚ್ಚೋದು, ಅಟ್ ಇಂಜೆಕ್ಷನ್ ಮಾಡಿಸೋದು, ಅವ್ ಮೈನೇಲಿ ಬರುವ ನಾವು. ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನೋಡ್ರಿ, ನಾ ಇವತ್ತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಒಂದು ಕಪರಟ್ಟಿ ಗ್ರಾಮಕ್ಕೆ ಬಂದೆನು. ಇಲ್ಲಿ ನೋಡ್ರಿ, ಸುಮಾರು 10 ವರ್ಷಗಳಿಂದ ಇವ್ ಏನ ಹೆಜ್ಜಪ್ಪ ಆಕಳ ಸಾಕಾಣಿಕೆ ಮಾಡತ್ತಾರ. ಇವರು ಒಂದ್ ತಿಂಗಳಿಗೆ ಎಲ್ಲಾ ಖರ್ಚು ತೆಗೆದ ₹1,30,000 ಆದಾಯ ತಗೋತಾರ. ಬರೀ ಅವರ ಯಶಸ್ವಿ ರೈತರ ಕಡೆ ಇವತ್ತ ಸಂದರ್ಶನ ತಗೋನು ಅವ್ರ ಪರಿಚಯ ಮಾಡಿ ಕೊಡ್ತೀನಿ ಬನ್ನಿ ನಿಮಗೆಲ್ಲ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಾದೇವ್ ಕಾನಡಿ. ನಮ್ಮೂರು ಕಪರಟ್ಟಿ. ಇದನ್ನ ಎಷ್ಟು ವರ್ಷದಿಂದ ಮಾಡ್ಕೊಂಡು? 15 ವರ್ಷದಿಂದ ಮಾಡ್ಕೊಂಡು ಬಂದಂಗ್ರಿ. ಮೊದಲ ತೊಡೆ ಒಂದು 4-5 ಅಷ್ಟೇ ಇದ್ದು. ಆ ನಂತರ 1 ವರ್ಷ ಮತ್ತೊಂದು ವರ್ಷ ಮಾಡಿ ಒಂದು ವರ್ಷ 6 ವರ್ಷದಾಗ ಒಂದು 15 ಮಾಡಿ ಈಗಾಗಲೇ ಹೋಗಿ ಒಂದು 22 ಹಾಕದ್ರಿ. ಈಗ ಮತ್ತ ನಾವು ದಿವ್ಸರಿ ಇವನ್ನೆಲ್ಲ ಸಾಜ್ ನೋವ ಮುಂದ ಗಂಜಾಳ ನೋವ ಎಲ್ಲ ಮಾಡಿ ಇಟ್ಟಿದ್ರಿ. ನಾವೇನೋ ಮಳಿ ಪಳಿ ಬಂದಾಗ ಏನೋ ಪಳಿ ಮಾದಾಗ ತೋಟದಾಗ ನೋವು ಪಳಿ ಮಾದಾಗ ನಾವು ಸಾಯ್ಜ 2 ಟೈಮ್ ನೋವು ಸುರಿದು 2 ಟೈಮ್ ಮುಸುರಿ ಹಾಕೋದ್ರಿ ಮಾಡಿದ್ರಿ. ಒಂದೊಂದು ಆಕಳಿಗೆ ಎಷ್ಟು ಬೀಳ್ತೈತ್ರಿ? ಒಂದೊಂದು ಆಕಳಿಗೆ ಅಮೌಂಟ್ ಯಾಕೆ ಬಂದಿದ್ದು ಅಂದ್ರೆ ₹1,20,000 ಬೇಕಂದ್ರಿ. ಮತ್ತೆ ನಾವು ಹೊಟ್ಟೆ ನೋಡಿ ಇವ್ರದ್ದು ಕಡೆಗಿಂದ ತಂದ್ರೆ ಒಂದು 50,000 ರಿಂದ 60,000 50,000 ಸಿಗ್ತಾರೆ. ಒಂದ್ ದಿನಕ್ಕೆ ಒಂದ್ ಆಕಳ ಹೈಯೆಸ್ಟ್ ಅಂದ್ರೆ ಎಷ್ಟು ಹಿಂಡ್ಬೋದ್ರಿ? ಹೈಯೆಸ್ಟ್ ಅಂದ್ರೆ ಇವ್ರದ್ದು ಹಾಕಿದ್ರೆ 20-22 ಲೀಟರ್ ಕೊಡ್ತಾವ್ರಿ. ಮತ್ತ ಏನಾದ್ರು ನಲವೈದು ಇದಂದ್ರೆ ಒಂದು 5-6 ಕೊಡ್ತಾವ. ಮತ್ತ ನಾವು ಕಡೆಗೆ ತಂದ್ರೆ 10 ಲೀಟರ್ ಕೊಡ್ತಾವ. ಇವಾಗ ಟೋಟಲ್ ಎಷ್ಟು ಆಗ್ತದೆ? ಸದ್ಯ 22 ಹಾಕದಾರೆ. 22 ಹಾಕದಾರೆ. ಅದ್ರಾಗ ಎಷ್ಟು ಹಿಂಡ್ತಾವ್ರಿ? ಅದ್ರಾಗ ಒಂದು 20 ಇರ್ತಾರೆ. 2-3 ಚೆಕ್ ಬಂದಾರೆ. ಒಂದು 4-5 ಚೆಕ್ ಅದಾವು. ಒಂದು 2-3-4 ಯಾಕೆ ಬಂದಾಗ ಒಟ್ಟ ಒಂದು 20 ಹಾಕಿ ಒಂದು ನಿಂತಾರೆ ಹೀಗೆ. ಒಂದ್ ದಿನಕ್ಕೆ ನೀವು 2 ಟೈಮ್ ಕೂಡಿ ಎಷ್ಟು ಹಾಲು ಹಾಕ್ತೀರಿ? 2 ಟೈಮ್ ಕೂಡಿ ಒಂದು ನಿಮಿಷಕ್ಕೆ 200 ಲೀಟರ್ ಹಾಕಲ್ಲ. 200 ಲೀಟರ್ ಹಾಕಲ್ಲ. ಇದೇನ ಕಡಿಮೆ ಆಗ್ತದಿಲ್ಲ. ಇವೆಲ್ಲ 22 ಹಾಕಲ್ಲ ಇಳಿದು ಅಂದ್ರ 200-300 ಲೀಟರ್ ಹಾಲು ಹಾಕವ್ರಿವ. ಇವು ಕಡಗಂಜಿ ಕಡಗಂಜಿ ಅನ್ನ 200 ಲೀಟರ್ ಅದಾವ. ಈಗ ಇವು 22 ಹಾಕಲ್ಲ ಫುಲ್ ತುಂಬ ಹಿಡಿಯಾಕ ಬಂದಂದ್ರ ಒಟ್ಟು ನಿನ್ ಮುಂದೆ ಹೇಳ್ತಾನ 300 ಸನಿಕ್ ಹಾಕಲ್ಲ. ಅದ್ರಾಗ ನಾವು ಅರ್ಧ ಉಳಿದ್ರು ಒಂದ್ ₹3,00,000 ಆದಾಯ ಆಕೈತೆ. 3 ಲಕ್ಷದಾಗ 1.5 ಲಕ್ಷ ಖರ್ಚು ತಗೋದು 1.5 ಲಕ್ಷ ಉಳಿತೈತಿ ಆರಾಮ. ಅವಕ್ಕ ಅರ್ಧ ಮಾಡಂಗಿಲ್ಲ. ನಾವು ಗೊಂಜಾಳ ನೋವು ತರ್ತು, ಚಜ್ಜಿ ನೋವು ಇರ್ತೈತಿ, ಕಣಿಕಿ ಅವನ್ನೆಲ್ಲ ಮಿಕ್ಸ್ ಮಾಡಿ 2 ಟೈಮ್ ನೋವು 2 ಟೈಮ್ ಮುಸುರಿ ಬಟ್ ಹಾಕೋತ ದಿವಸ ಮುಂಜಾನೆ ಎದ್ದು 6 ಗಂಟೆ ಕೊಂಡ್ರೆ ಮೇಯ್ ತೊಯ್ದು 4 ಹೇಳ್ತೀವಿ ಬೆಳಿಗ್ಗೆ. 4 ಎದ್ದ ಚಂದ ಎಲ್ಲ ಎಂಟು ಕಾಸು ತೆಗೆದು ತೆಗೆದ ನಂತರ ಮುಸುರಿ ಇಟ್ಬೇಕು. ಮುಸುರಿ ಇಟ್ಕೊಂಡು ನೋವು ಒಪ್ಪತ್ತು. ಆ ನಂತರ ಮೇಯ್ ತೊಳೆದು ಹಿಂಡಾಕ್ಬಿಡ್ತು. 6:30 ಗಂಟೆಗೆ ಹಿಂಡಾಕ್ಬಿಡ್ತು. 7 ಗಂಟೆಗೆ ಕ್ಲೋಸ್ ಹಾಕಾರೆ. 8-9 ಗಂಟೆಗೆ ಹೋಗಿ ಬೆಟ್ಟಿಗೆ ಬೇರೆ ಕಾಲಕ್ಕೆ ಬರ್ತದೆ. ಅಂದ್ರೆ ಈಗ 1 ಲೀಟರ್ ಹಾಲಿಗೆ ಎಷ್ಟು? 1 ಲೀಟರ್ ಬೆಳಿಗ್ರಿ 4-4-3-4-5 ಹಾಕಂದ್ರ ₹36-35 ಬರ್ತೈತಿ. ಬೋನಸ್ ಯಡಿಯೂರಪ್ಪನ ಬಿಲ್ ಒಂದು ₹5 ಬರ್ತೈತ್ರಿ. ಎಲ್ಲ ಸೇರಿ ಒಟ್ಟು ಒಂದು 4 ಲೀಟರ್ ₹4 ಬರ್ತೈತಿ. ಒಂದ್ ದಿನಕ್ಕೆ ಎಷ್ಟು ಆಕೈತಿ ನಿಮ್ದ? ಏನ್ರಿ ಬಿಲ್? ಒಂದು ನಿಮಿಷಕ್ಕೆ ಸದ್ಯ 200 ಲೀಟರ್ ಇದ್ರು ₹2,000 ಆಕೈತಿ. ₹2,000. ಅದ್ರಾಗ ಒಂದು ನಾವು ₹2,500 ಖರ್ಚು ತೆಗೆದು ಒಂದು ₹5,000 ಲಾಭ ಐತಿ. ದಿನಕ್ಕೆ ಎಲ್ಲ ಖರ್ಚು ತೆಗೆದು ₹5,000 ₹5,000 3,000 ಆದ್ರೂ ₹5,000 ಉಳಿತೈತಿ.
ಮುಸುರಿ ನೋವು ಹಿಂಡಿ ಗೊಂಜಾಳ ನುಚ್ಚ ನಾವು 3,000 ರೂಪಾಯಿ ದಿವ್ಸಕ್ಕೆ 3,000 ಇಲ್ಲಿ ತೆಗೆದ್ರು 5,000 ರೂಪಾಯಿ ನಾವು ಸರ್ ಇವಾಗ ಇವನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕ್ರಿ ನಾವು? ಏನ್ರಿ ಒಟ್ಟಕ್ಕೆ ಯಾವ ಟೈಮ್ ನೋವು ಇದ್ರಿ ಯಾವ ಟೈಮ್ ಮುಸುರಿ ಹಾಕೋದು ಒಂದ್ ಟೈಮ್ ಮುಂಜಾನೆ ಎದ್ದೆಲ್ಲ ಸ್ವಚ್ಛ ಒಟ್ಟು ಮೇಯ್ಕ್ ತೊಳಿದು ಇಷ್ಟೇ ಮೇಂಟೈನ್ ಅಂದ್ರೆ ಸುಮ್ಮನೆ ಜ್ವರ ಪರ ಬಂದಾಗ ಡಾಕ್ಟರ್ ಹಚ್ಚೋದು ಒಟ್ಟು ಇಂಜೆಕ್ಷನ್ ಮಾಡಿಸೋದು ಅವ್ ಮೈನೇಲಿ ಬರುವ ನಾವು ಅಂದ್ರೆ ಇವಾಗ ರೋಗಗಳು ಅಂದ್ರೆ ಯಾವ ಬರ್ತಾವ್ರಿ? ರೋಗಗಳು ಅಂದ್ರ ವರ್ಷದಾಗ ಒಂದ್ರಿ ಮಾರ್ಚ್ ತಿಂಗಳದಾಗ ಕಾಲ್ಗಂಟ್ ಕಾಯ್ಕೊಂಡ್ ಬರ್ತೈತ್ರಿ ಆ ಟೈಮ್ ಬರ್ದ ಆ ಬತ್ತು ರಕ್ತ ಕೊಟ್ಟ ಬಿಡ್ತೈತ್ರಿ ಅದ್ ಬರ್ಲಿಲ್ಲ ಅಂದ್ರೆ ಶುದ್ಧ ಪಾರ ಆಯ್ತವ್ರಿ ಈ ಮೈನೇರ್ಕ ಇಂಜೆಕ್ಷನ್ ಅವುಗಳಿಗೆ ಅವ್ ಮೈನೇಲಿ ಒಂದ್ ಸ್ವಲ್ಪ ಜ್ವರ ಇರತ್ತವ ಇಂಜೆಕ್ಷನ್ ಮಾಡ್ಸಕ್ ಹೋದ್ರೆ ಕಾಲ್ಗಂಟ್ ಬೇಕಾಯ್ತಂದ್ರೆ ನಾಶ ಆಕವ್ರಿ ಹಿಂಗಾಗಿ ನಂದು ಏನಾಯ್ತು ಈಗ ಒಂದು 10 ಹಾಕಿದ್ರಿ 10 ಹಾಕಿ ಕಾಲ್ಗಂಟ್ ಕೈ ಬೇನೆ ಆಯ್ತಾ 10 ಹಾಕಿ ಕಾಲ್ಗಂಟ್ ಬೇನೆ ಆದ್ರೆ ಒಟ್ಟು 10 ಹಾಕ ಒಟ್ಟು ನೋಡ್ರಿ 60-70 ಸಾವಿರದು ಬರೀ 2,000-9,000 ಕೊಯ್ಟ್ನೆ 10 ಹಾಕಕ್ ಕೊಯ್ಟ್ನೆ ಕೊಟ್ಟ ನಂತರ ಹೊಳಿ ಮತ್ತ ಏನ್ ಬಿಡಬಾರ್ದು ಅದನ್ನ ಇದ್ರಾಗ ಲಾಭ ತಕೋಬೇಕು ಮತ್ತೆ ಮಾತ್ ಹೊಳಿ ಹಾಕ ಹಾಕಿ ಇನ್ ಬಿಟ್ರ ಮತ್ ನುಕ್ಸಾನ್ ಅಲ್ಲ ಮತ್ತ ಈ ನುಕ್ಸಾನ್ ಆದ್ರೆ ಮುಂದ ಲಾಭ ಆಕೈತಿ ಅದ್ ಮತ್ತ 10 ಹಾಕತ್ ಹೋಗಿ 10ರಿಂದ 15 ಮಾಡಿ 15ರಿಂದ 20 ಮಾಡಿ ಈಗ ಈಗಾಗಲೇ 22 ಹಾಕಲ್ಲವ್ರಿ ಬಟ್ ನಮ್ ಚಲೋ ಅನ್ಸೈತಿ ಅಂದ್ರೆ ಇವಾಗ ರೀ ಇವು ಹೊಸದಾಗಿ ಇವನ್ನ ಆಕಳ ತಗೊಂಬಂದಿರ್ತೇವೆ ತಗೊಂಬಂದಾರ ನೀವು ಕೇಂದ್ರ ವ್ಯಾಕ್ಸಿನೇಷನ್ ಅಂತ ಮಾಡ್ತಾರೆ ಏನು ಇಲ್ರಿ ಯಾರು ಏನು ಇಲ್ರಿ ಒಟ್ಟ ಏನು ಆರಾಮ ಇರ್ತಾವ್ರಿ ಏನೋ ಜ್ವರ ಪರ ಮೂತಿ ಸಣ್ಣ ಮಾಡ್ರ ಸ್ವಲ್ಪ ಜ್ವರ ಅದಾವ ಅನ್ನೋದು ಡಾಕ್ಟರ್ ಕರ್ಕೊಂಡು ಇಂಜೆಕ್ಷನ್ ಮಾಡಿಸೋದು ಗುಳಿಗೆ ಹಾಕೋದು ಮಾತ್ ಬರ್ತಾನೆ ಆರಾಮ ಆಗ್ತಾವ್ರಿ ಇವಾಗ ನೀವು ಇವನ್ನ ಆಕಳಗಳ ಯಾವ ಹಿಂಡಿಲ್ ದೋತು ಏನ್ರ ಮತ್ತ ಯಾವ ಕಟ್ಟು ಏನ್ ಕಟ್ಟುದು ಏನಿಲ್ರಿ ಅವನ್ನ ಹೆಂಗಾರ ಮಾಡಿ ಅವ್ನ ಬೀಜ ಹಾಕಿ ಸಿಗಪ್ ಮಾಡೋದ್ರಿ ಅಕಸ್ಮಾತ್ 1 ವರ್ಷ 1.5 ವರ್ಷ ನೋಡಿದ್ರಿ ಅಕಸ್ಮಾತ್ ಅವ್ ಕಾಪ್ ಹೋಗ್ಲಿಲ್ಲ ಅಂದ್ರ ಅವನ್ನ ಮಾರಿ ಬಿಡುದ ಅವ ಒಂದ್ 60,000 ರೂಪಾಯಿ ತಂದಿರ್ತೀವಪ್ಪ ಒಂದ್ 35-40,000 ಮಾರ್ತಾವ ಒಂದ್ 20,000 ನುಕ್ಸಾನ್ ಆಕೈತೆ 20,000 ರೂಪಾಯಿ ನುಕ್ಸಾನ್ ಆಗ್ಬೇಕ ಒಂದ್ 50-60,000 ರೈನ ಮಾಡಿರ್ತಾವ ಅವ ಅದೇ ನಮ್ಗೇನ ರೈನ ಮಾಡಿರ್ತಾವ ಅಂದ್ಕೊಂಡು ನಮ್ಗೇನ್ ನುಕ್ಸಾನ್ ಅನ್ಸೋದಲ್ಲ ಮತ್ತ 40,000 ಮಾಡಿರ್ತಿಲ್ಲ ಅವ್ಕೊಂದ್ 20,000 ಹಾಕಿ ಮತ್ತೊಂದ್ ಹಾಕ ತಂದು ಬಿಡುದ ಮಾಡ್ಕೊತ ಕರೆಕ್ಟ್ ಮೇಂಟೆನ್ಸ್ ಮಾಡ್ಕೊತ ವಾರ ಒಟ್ಟು ಒಂದ್ ಲೆಕ್ಕ ಬಿದ್ದಿದ್ರಿ ಮತ್ತ ಒಂದ್ ದನ ಕಟ್ಟಿದ್ ಬಾತ ಹಂಗ ನಾವ್ ಇಸ್ತ್ರಿ ಹೆಂಗೆ ಹಾಕೋತ 12 ವಾರ ದನ ಮಾಡಂಗಿಲ್ರಿ ಒಟ್ಟ ಕಂಟಿನ್ಯೂ ಇರಬೇಕು ನೋಡ್ರಿ ಇವತ್ತರ ಮುಂದ್ ಕಾಲಾಗ ಇರಬೇಕ ಹೆಂಗೆ ತಕ್ಕೋತ್ ನಾವು ಒಕ್ಕೋತ ಅವ್ ಕಾಲಾಗ ಸಿಗಸಲಿ ಬಿಡ್ಲಿ ಒಟ್ಟು ವ್ಯವಸ್ಥೆ ಇದ್ದಾಗನ ಸುದ್ರಿ ಮತ್ತೆಲ್ಲ ನಡೆಯಂಗಿಲ್ಲ ಅಂದ್ರೆ ಇವಾಗ 20ರಿಂದ 22 ಹಾಕದವ್ರಿ ಇವನ್ನ ಎಲ್ಲಾ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ನಮಗೆ ಎಷ್ಟು ಮಂದಿ ಬೇಕಾಗಿದ್ರೆ ನಾವ್ ಒಟ್ಟೆ ನನ್ನ ಮಕ್ಳು ಇಬ್ಬರ್ರೆ ನಮ್ಮ ಹೆಣ್ಣು ಮಕ್ಳು ಒಬ್ರೆ ನಾ ಒಬ್ರೆ 4 ಮಂದಿ ಇರ್ತೀವ್ರಿ ಒಟ್ಟ ನಮ್ಮ ತೋಟದಾಗ ಏನೋ ಮೇವ್ ಶಾರ್ಟೇಜ್ ಬಂದ್ರು ಯಾವ ಬೇರೆ ಕಡೆ ಗೊಂಜಾಳ ಪಡ ತಗೋತನು ಸೈಲೇಜ್ ಮಾಡ್ತಾನ್ರಿ ಸೈಲೇಜ್ ಗೊಂಜಾಳ ಸೈಲೇಜ್ ಅದನ್ನ ಮಾಡಿ ಚಂದ ಅದ್ರ ಕೂಡ ಮತ್ತ ಒಂದ್ ಟೈಮ್ ಸೈಲೇಜ್ ಸಿಗುತ್ತು ಒಂದ್ ಟೈಮ್ ನಮ್ ತೋಟದಾಗ ನಾವು ಬೆಳಿಗ್ಗೆ ಮಿಕ್ಸ್ ಮಾಡಿ ಕೊರ್ದ ಅದನ್ನೊಂದ್ ಟೈಮ್ ಸಿಕ್ತು ಅಂದ್ರೆ ಈಗ ಅದ ಶೈಲೇಜ್ ಮೇವ್ ಬಗ್ಗೆ ಅಂತ ಹೇಳ್ರಿ ಹೆಂಗಿನ ಸೈಲೇಜ್ ಮೇವ್ ಬಗ್ಗೆ ಅಂದ್ರೆ ಗೊಂಜಾಳ ಮೇವ್ ಕರ್ಕೊಂಡ್ಬಾರ್ದು ಅದನ್ನ ಮಿಷನ್ ಹಾಕೋದ್ರಿ ಮಿಷನ್ ಹಾಕಿ ಅದಕ್ಕೆ ಒಂದು ಔಷಧ ಸಿಗ್ತಾವ್ರಿ ಔಷಧ ಒಂದ್ 3 ಟನ್ ಹಾಕಿ 2,000 ರೂಪಾಯಿ ಔಷಧ ಐತ್ರಿ ಅದ್ ಔಷಧ ಮಿಕ್ಸ್ ಮಾಡಿದ್ರಿ ಮಿಕ್ಸ್ ಮಾಡಿದ ನಂತರ ಅದನ್ನೆಲ್ಲ ಒಂದ್ 3 ಟನ್ ಬ್ಯಾಗಿನಾಗ ಒಂದ್ 8 ಹುಡುಗರ್ ಕೂಡಿ ತುಂಬಿ 21 ದಿನ ಅದನ್ನ ಪ್ಯಾಕ್ ಮಾಡ್ತಾರೆ 21 ದಿನ ಪ್ಯಾಕ್ ಮಾಡಿ ನಮ್ಗೆ ಯಾವಾಗ ತೋಟದಾಗ ಶಾರ್ಟೇಜ್ ಬಿದ್ದಿದ್ದ ಆ ಟೈಮ್ದಾಗ ಅದನ್ನ ಸುಡೋದ್ರಿ ಏನು ಮಳೆ ಹೆಚ್ಚಿದಾಗಲಿ ಮುಂದ ಏನೋ ನಮ್ಮ ಹೊಲ್ದಾಗ ನಾವು ಶಾರ್ಟೇಜ್ ಬಿಡಿಲಿ ಆ ಟೈಮ್ ಉಪಯೋಗ ಆಕೈತಿ ನಮ್ ನಾವು ಇರ್ತೈತಿ ಒಂದ್ ಸ್ವಲ್ಪ ನಮ್ಮ ಹೊಲ್ದಾಗ ಪರಿ ಮಾಡಿದ್ರು ನಾವು ಕನ್ಕೊಂಡ್ ಕಿಶಂದ ಸೈಲೇಜ್ ಮಾಡಿ ಇಟ್ಕೊಬಿಡ್ತೀವಿ ಅಂದ್ರೆ ಒಟ್ಟು ಇವಾಗ ಕೊರತೆ ಮಾಡ್ಬಾರ್ದು ಅವ್ ಕೊರತೆ ಮಾಡಿದಾಗ ನಮ್ಗ ಕಡಿಮೆ ಕೊಡ್ತಾರೆ ಅಂದ್ರೆ ಇವಾಗ ಮಾತಾಡ ಶೈಲೇಶ್ ಮೇವ್ರಿ ಮತ್ತೆ ಅಂದ್ರೆ ದಿನಕ್ಕೆ ಯಾವ ರೀತಿ ಮೇವ್ ಹಾಕ್ತೀರಿ ಏನ ಒಂದ್ ಚಜ್ಜಿ ಮೇವ್ ಒಂದ್ 4 ಪೇಂಡ್ರಿ ಗೊಂಜಾಳ ಮೇವ್ ಒಂದ್ 4 ಪೇಂಡಿ ಕಣಿಕ್ ಒಂದ್ 2 ಪೇಂಡ್ರಿ ಎಲ್ಲ ಮಿಕ್ಸ್ ಮಾಡಿ ಕೊಯ್ತೀವ್ರಿ ಯಾವ ಟೈಮ್ ಆಗ್ತದೆ ಅಲ್ಯಾಗ ಒಂದ್ ಟೈಮ್ ಕೊಯ್ತೀವ್ರಿ ಸಂಜೆ 4 ಗಂಟೆಗೆ ಒಂದು ಮುಗಿತ ಕೊಯ್ತು ಅಷ್ಟು ಕೊಯ್ದ ನಂತರ 2 ಟೈಮ್ ನಾವು 2 ಟೈಮ್ ಸರಿ ಎಷ್ಟು ಮಾಡ್ತವ ಮಾಡಿ ನಾವು ಒಟ್ಟ ಲೆಕ್ಕ ಕಿಲೋಮೀಟರ್ ಅಂದ್ರೆ ಇವಾಗ ನೀವು 4 ಮಂದಿ ಇದ್ದೀರಿ ನಿಮಗ ಅದ ಏನ್ ಅನ್ಸಿಲ್ಲ ಈಗ ಅಂದ್ರೆ ಆಳತ್ತು ಹಾಕಿ ಮಾಡ್ತೀನಿ $1 ರೂಪಾಯಿ ಆಗುತ್ತೆ $1 ರೂಪಾಯಿ ಆಗುತ್ತೆ ಮನಿ ಮಂದಿ ಮಾಡ್ರ ಒಂದ್ ಅರ್ಧ ಬಿದ್ದೈತ್ರಿ ಮತ್ ಬೇರೆ ಕಡೆ ಏನಾದ್ರು ನೀವು 20,000 ರೂಪಾಯಿ ಪಗಾರ ಹಂಚಿ ಇಂಡಾಕ್ ಹಚ್ಚುದು ಮತ್ತ ಮೇವ್ ಮಾಡಕ್ ಹಚ್ಚುದು ಮಾಡ್ರಿ ಅದ್ರಾಗ $1 ರೂಪಾಯಿ ಆಗುತ್ತೆ ಕಣ್ಣಿ ಒಟ್ಟ ದಯವಿಟ್ಟು ದನ ಕಟ್ಬಾರ್ದು ಮನಿ ಮಂದಿ ಮಾಡಕತ್ರ ಕಟ್ರಿ ಲಾಭ ಐತೆ ಮತ್ ನೀವು ಆಳ್ ಹೆಚ್ಚು ಮಾಡ್ತಂದ್ರ ಏನು ಬಿದ್ದಲ್ಲ ಒಟ್ಟು ಉಳಿಯಂಗಿಲ್ಲ ಬೆಳಿಗ್ಗೆ ನೀವು ಎಷ್ಟಕ್ಕೆ ಮುಂಜಾನೆ 4 ಎದ್ರಿ 4 ಎದ್ದ ಎಲ್ಲ ಎಣ್ಣೆ ಕಾಸು ತೆಗಿತು ಎಣ್ಣೆ ಕಾಸು ತೆಗದ ಮೇವ್ ಒಪ್ಪತ್ತು ಮೇವ್ ಒಪ್ಪಂದ್ ಕಸಂದ್ರೆ ಅದ್ರೊಳಗೆ ಮುಸುರಿ ಒಪ್ಪತ್ತು ಆ ನಂತರ ಎಲ್ಲ ಮೇಯ್ ತೊಳ್ಕೊತಾರೆ ಮೇಯ್ ತೊಳೆದ ನಂತರ ಹಾಲು ಹಿಂಡ್ಕೊಂಡ್ಬಿಡ್ತು ಎಲ್ಲ ಹಾಲು 6:30 ಬಿಟ್ಟು 7 ಗಂಟೆ ಕ್ಲೋಸ್ ಹಾಕಾರೆ ಆ ನಂತರ ಬೆಳಿಗ್ಗೆ ಗೇಮ್ ಹೋಗಿ ಹಾಲು ಹಾಕಿ ಬರ್ತದೆ ಇದು ಮಾಡೋದು ಇವ
ಒಂದ್ ವರ್ಷಕ್ಕೆ 2 ತಿಂಗಳು ಹಿಂತಾವ್ರಿ ಒಂದು ವರ್ಷ ಗಂಟ್ಲೆ ಇರ್ತಾವ್ರವ ಗಾಬ್ ಹೋಗಿ ಇಳಿ ಮಟ್ಟ ಇರ್ತಾವ 7 ತಿಂಗಳು ಮುಗಿದು ಎಂಟ್ರಾಗ ಬಿತ್ತು ನಾವು ಬಿಟ್ಬಿಡಿದ್ರಿ ಅವನ ಅವ್ರು ನಿಂಡತಾವ ನಾವು ಟೈಮ್ ಏನ್ ಮಾಡುದು ಮುಸ್ರಿ ಕಡಿಮೆ ಮಾಡುದು ಅಟ್ ಹಸಿ ನೋವು ಕಡಿಮೆ ಮಾಡುದು ಅಟ್ ಹಾಲು ಅವ್ನ ಬಿಟ್ಬಿಡುದು ಮತ್ತ್ ಮುಂದೆ 2 ತಿಂಗಳ ಇಳ್ಯಾಕ ಬರ್ತಾವ್ರಿ ಅವ್ ಇಳ್ಯಾಕ ಬಂದ್ರೆ ಮತ್ತೆ ಹೊಸ ಇಣದೆ ಅದೇನ 8 ದಿನ ಇರ್ತದೆ 8 ದಿನ ಇದ್ರು ಇಳಿದ 8 ದಿನ ಇದ್ರು ಇರ್ತಾವ ಆದ್ರೇನ ಮುಂದ್ ಪಕ್ಕ ಇಣ ಮಾಡಂಗಿಲ್ಲ ಒಂದು ಈಗ ನೀವು 22 ಹಸು ಒಳಗೆ ಅಂದ್ರೆ ಯಾವ್ದಾರ ಒಂದು ಹೈಯೆಸ್ಟ್ ಅಂದ್ರೆ ಎಷ್ಟು ಲೀಟರ್ ಹಿಡಿತೈತ್ರಿ ಹೈಯೆಸ್ಟ್ ಅಂದ್ರೆ 22 ಲೀಟರ್ ಇರ್ತೈತೆ 22 ಲೀಟರ್ ಒಂದು 2 ಟೈಮ್ 22 ಲೀಟರ್ ಅದು ಇದ್ದಿದ್ರೆ ನಾವು ಕಡೆಗೆ ತರ್ತಾರೆ ಒಮ್ಮೆ ಇಳಿದು ತರ್ತವ ಇಳಿದ್ರೆ 2 ಟೈಮ್ ಕೂಡ 15-16 ಇರ್ತಾವ ಮತ್ತ ಕಡೆಗೆ 2 ಟೈಮ್ ಕೂಡ 10 ಇರ್ತಾವ ಮತ್ತ ಅದ್ರ ರೊಕ್ಕನ ನಾವು 50,000 55,000 50,000 ಕೊಟ್ಕೊಂಡು ಎಟ್ಟ ತರ್ತಾರೆ ಮತ್ತ 1,20,000 ರೂಪಾಯಿ ಕೊಟ್ರ ಅರ್ಯಾಗ 10 ಸಂಖ್ಯೆ ತಿಂಡತಾವು ಅಕಸ್ಮಾತ್ ಅವು ಏನಪ್ಪ ಅವು ಕಿಮ್ಮತ್ ನಾಲ್ಕಾವ ಅವು ಅಕಸ್ಮಾತ್ ಏನೋ ಆರಾಮ್ ಉಳಿಲ್ಲ ಒಂದು ಆರು ಹಾಕೈತೆ ಮನಿ ಹೋಗೈತೆ ಕಿಮ್ಮತ್ ನಾಲ್ಕು ಬಾದ ಹಾಕೈತ್ಲ ಅದಕ್ಕೆ ಹಿಂಗಾಗಿ ನಾವು ಕಿಮ್ಮತ್ ನಾಲ್ಕ ತರೋದ್ರ ಅಷ್ಟೇ ಒಂದು ದಾಖಲೆ ಒಂದು ಅರ್ಧ ಐನ ಮಾಡೋದಕ್ಕೂ ಅರ್ಧದೊಳಗವ ಏನೋ ಮಾರಿ ಒಟ್ಟು ನಮ್ಗೆ ನುಕ್ಸಾನ ಆಗ್ಬಾರ್ದು ಇಷ್ಟು ಇಲ್ಲ ಆಗೋದಿಲ್ಲ ಇವಾಗ ಸರ್ ನೀವು ಈಗ ಆಕಳ ಸಾಕಾಣಿಕೆ ಮಾಡ್ಬೋದು ಬಂದಿರಿ ಅಂದ್ರ ಈಗ ಎಮ್ಮಿ ಫಾರ್ಮ್ ಮಾಡಿರ್ತಾರೆ ಅಂದ್ರ ಎಮ್ಮಿದ ಲಾಭ ಐತಿ ಇದ್ರದ್ ಲಾಭ ಐತ್ರಿ ಎಮ್ಮಿದ ನೋಡ್ರಿ ಆಕಳ ಲಾಭ ರೀ ಎಮ್ಮಿದೇನ ಭಾಳ 1.5 ಲಕ್ಷ ಕೊಟ್ಟಾಗ ಹರ್ಯಾಗ 5 ಚಂದ ಕೆಜಿ ಅಂತಾವ 1.5 ಲಕ್ಷ ರೂಪಾಯಿ ಇವು 2 ಆಕಳ ಬರ್ತಾವ ಹರ್ಯಾಗ ಚಾರ್ಜ್ ಕಟ್ತಾವ 20 ಲೀಟರ್ ಹಾಲು ಒಂದು ಆಕಳಿಗೆ ಇವು 2 ಆಕಳಿಗೆ ಕೊಟ್ಟು 40 ಲೀಟರ್ ಹಾಲು ಅದು ಹಾಲು ಇಡ್ತಾವಟ ಒಂದೇ ಎಮ್ಮೆ 10 ಲೀಟರ್ ಇರ್ತೈತಿ 10 ಲೀಟರ್ ಕೆಟ್ಟ ಆತು 50 ರೂಪಾಯಿದಾಗ ಇಡಿ 500 ರೂಪಾಯಿ ಆತ ಇವು 40 ಲೀಟರ್ ಕೆಟ್ಟ ಆತ 1000 ರೂಪಾಯಿ ಆಕೈತೆ ಎಷ್ಟು ಲಾಭ ಆತ್ರಿ ಇದು ಆಕಳ ಲಾಭ ಐತ್ರಿ ಎಮ್ಮೆದೇನು ಲಾಭ ಇಲ್ಲ ಎಮ್ಮೆ ಎಂತ ಚಲೋ ಎಮ್ಮೆ ಐತಾರೋ 5 ಲೀಟರ್ ಮತ್ತ 50 60 70 ಕೊಡ್ತಾ ಅಂದ್ರ 3 ಲೀಟರ್ ಇರ್ತಾವ್ರಿ ಅವು ಏನೋ 3 ತಿಂಗಳದಾಗ 3 ತಿಂಗಳದಾಗ ಹಾಲು ಒದ್ದ ಬಿಡ್ತಾವ ಆಕಳುಗಳು ಹಂಗಲ್ರಿ ಇವ ವರ್ಷ ಗಂಟೆ ಇರ್ತಾವ ಇವ ಸುಮ್ಮನೆ ನಾವು ಆಗಾಯ್ತ ಒಟ್ಟ ಕಮ್ಗ ನಾವು ಮುಸರಿ ಅಟ ಹಿಂಡಿ ಪೈಂಡಿ ವ್ಯವಸ್ಥೆ ಮಾಡ್ಕೊತ ಗೊಂಜಾಳ ನುಚ್ಚ ಹಾಕ್ಬೇಕು ಮುಂದೆ ಇದು ಹಸಿ ಮುಸಿರಿ ಕೊಡ್ತಾರಲ್ಲ ಅದನ್ನ ಒಟ್ಟು ಆಕಳುಗಳು ಹಾಕ್ಬಾರ್ದ್ರಿ ಯಾಕಂದ್ರೆ ಅವು ನಮ್ಗೆ ಯಾಕೋ ಸರಿ ಅನ್ಸತ್ತ ಗೊಂಜಾಳ ನುಚ್ಚ ಹಾಕ್ತದ ನಾವು ಗೊಂಜಾಳ ನುಚ್ಚ ಹಾಕ್ತು ಮುಂದ ಸಮೃದ್ಧಿ ಹಿಂಡಿ ಆಗ್ತದೆ ಇನ್ನೂ ನಾನು ಪಾಗ್ಲೆ ಹಾಕಿನ್ರೆ ಯಾಕೋ ನಂಗೆ ಸರಿ ಅನ್ಸಲ್ರಿ ಸರಿ ಅನಿಸ್ದಾಗಣ ಗೊಂಜಾಳ ನುಚ್ಚ ತೊಗೊಂಡ್ಬರ್ತೀನಿ ಇವು ಟೋಟಲ್ 22 ಹಾಕೋರು ಹ್ಞೂ ನಾಲ್ಕು ಮಂದಿ ಕೂಡ ಏನ್ ಹೇಳ್ತಾರೆ ಅದು ಮಿಷನ್ ಮಿಷನ್ ಒಬ್ಬ ನಮ್ ಗಣಪತಿ ಕಾರಣಕ್ಕೆ ಅಂತ ನಮ್ಮ ಮಗಾರೆ ಅವ ಒಬ್ಬ ಇರ್ತಾನೆ ನಾವು ಇಟ್ಟಿದ್ದು ಟೈಮ್ ಆಕೈತಿ ಬಾ ಕೈಲಿ ಒಂದ್ 2 ಗಂಟೆ ಕೊಡ್ತದೆ ನಮ್ಮ ಸಣ್ಣ ಹುಡುಗ್ರಿ ನಮ್ಮ ಹೆಂಡತಿ ನಾವು ಕೈಲಿ ಒಂದ್ 2 ಗಂಟೆ ಕೊಡ್ತದೆ 2 ತಾಸು ಹಾಕೈತ್ರಿ ಎಲ್ಲ ಹೆಣ್ಕೊಡ್ತಾನೆ 1 ತಾಸಿನಾಗ ಕೊಡ್ಬೇಕಾಗ 1 ತಾಸಿನಾಗ ಎಲ್ಲ ಹಾಕೋದು ಸರ್ ಇದು ಸ್ಟಾರ್ಟಿಂಗ್ ಅಲ್ಲಿ ನೀವು ಸಡ್ ಇಷ್ಟ ಆಯ್ತು ಅಂದ್ರೆ ಸಣ್ಣ ಪ್ರಮಾಣದಾಗ ಸ್ಟಾರ್ಟ್ ಮಾಡಿರಿ ಏನು ಸರ್ ಮೊದಲ ಒಂದ್ 10 ಹಾಕಿದ್ರೆ ತಾಕ ಅಷ್ಟ ಅದನ್ನ 2.5 ಲಕ್ಷ ಕೊಟ್ಟು ಸಡ್ ಹಾಕೊಂಡ್ರೆ ಅದು ತಾಕ ಕಟ್ಟಿನಿ ಕಟ್ಟಿದ ನಂತರ ಮತ್ತ ಒಂದ್ ಸ್ವಲ್ಪ ವಾರಸ್ ಇಟ್ಟಿದ್ರು ಮತ್ತ ತಾಕ ಡಿವೈಟ್ ಮಾಡಿದ್ರೆ ಇದ ಅಗಲ್ಕ 25 ಐತ್ರಿ ಉದ್ದಕ್ಕ 49 ಐತ್ರಿ ಒಟ್ಟು ಇಚ್ಚಕಡೆ 10 ತಾಕ ಇಚ್ಚಕಡೆ 10 ತಾಕ 20 ತಾಕ ಗಟ್ಟಿ ಮಾಡ್ತಾವ್ರಿ ಎಷ್ಟಾಗೈತ್ರಿ ಸಡ್ಡಿಗೆ ಈ ಸಡ್ಡಿಗೆ ಅದಕ್ಕೆ ಕೊಡ್ರಿ 6 ಲಕ್ಷ ರೂಪಾಯಿ ಬೇಕು 6 ಲಕ್ಷ ರೂಪಾಯಿ ಕಬ್ಬಣದಾಗ್ರಿ ಮತ್ ಕಣ್ಣಾಪಟ್ಟಿ ಖರ್ಚ ಎಲ್ಲ ಕೊಂಡ ತಗೋದ್ರೆ ಮತ್ತೆ ಇಟ್ಟಿಗೆ ಉಸುಕ ಸಿಮೆಂಟ ಮತ್ ದಡ್ಡ ಸಿಮೆಂಟ್ ಒಂದ ಬರ್ಬೇಕಲ್ಲ ಬಡಿಗ್ಯಾಗ ಗೌಂಡ್ಯಾಗ ಅಂತ ಹೇಳ್ರಿ ಹಿಂಗಾಗಿ ಇವತ್ತು ಸಣ್ಣ ರೆಡಿ ಆಗ್ಬೇಕಾರ 6 ಲಕ್ಷ ರೂಪಾಯಿ ಬಂದೈತಿ ಅಂದ್ರೆ ಈಗ ಕಾಲಾಗ ಮ್ಯಾಟ್ ಹಾಕಿರ್ರಿ ಹ್ಞೂನ್ರಿ ಇದನ್ನ ಯಾಕೆ ಹಾಕಿರ್ರಿ ಕಾಲಾಗ ಮ್ಯಾಟ್ ಎತ್ತರ ಸಂಬಂಧ ಹಾಕೋದಂದ್ರೆ ಈಗ ಮ್ಯಾಟ್ ಹಾಕ್ಲಿಲ್ಲ ಆಕಳ ಕಾಲ ಮಿದು ಇರ್ತಾವ ಒಂದ್ರೆ ಮುಂದೆ ಇದೇನ್ ನಾವ್ ಕಾಂಕ್ರೀಟ್ ಹಾಕಿರ್ತಿರ್ಲ ಅದ್ ನಿಮಿಷ ತೊಳ್ದಂಗ ಒಂದ್ ಸ್ವಲ್ಪ ಮ್ಯಾಲ ಹಳ ಎದ್ದಿರ್ತೈತಿ ಮಣ್ಕೂತ್ನಾಗ್ರಿ ಮಣ್ಕಾಲ ಚುಸ್ತಾವ ಮಣ್ಕಾಲ ಚುಸ್ತಾವ ಮಣ್ಕಾಲ ಅದ್ರದಿಂದ ನೋವು ಹಾಕವ್ರು ಮಣ್ಕಾಲ ನೋವಾಗಿ ಆಕಳ ಬಾಳ ಹಾಕಾವ್ರಿ ಅದಕ್ಕಾಗಿ ಮ್ಯಾಟ್ ಹಾಕೊಂಡ್ರ ಸೇಫ್ಟಿ ಇರ್ತಾವ್ರಿ ಅವ್ರ ತೀರ್ಣ ತ್ರಾಸ ಇಲ್ರಿ ಮಣ್ಕಾಕ ಹೇಳಾಕ ಏನ್ ತ್ರಾಸ ಇಲ್ರಿ ಅದಕ್ಕಾಗಿ ಮ್ಯಾಟ್ ಹಾಕೋದ್ರಿ ಮ್ಯಾಟ್ ಹಾಕೋದ್ರಿಂದ ದನಗಳ ತ್ರಾಸ ಇಲ್ರಿ ಅಂದ್ರೆ ಈಗ ನೀವು ಸುಮಾರು 10 ವರ್ಷಗಳಿಂದ ಆಕಳ ಸಾಕಾಣಿಕೆ ಮಾಡ್ಕೊತ ಬಂದೆ 10-15 ವರ್ಷ ಇವಾಗ ನಮ್ ಕಣ್ಣಿಗೆ ಏನ ತಿಂಗಳಿಗೆ 1,30,000 ಆದಾಯ ಅಷ್ಟೇ ಕಾಣ ಅಂದ್ರೆ ಈಗ 10 ವರ್ಷದಾಗ ನಿಮ್ಗೆ ಯಾವಾಗಾರ ಲಾಸ್ ಆಗಿದ್ರಿ ಅಂದ್ರೆ ಲಾಸ್ ಆಗೈತ್ರಿ ಈಗ ಒಂದ್ 2-3 ವರ್ಷ ಅಂದ್ರೆ ಹೊಳ್ ಮಾಡಬಾರ್ದಪ್ಪ ಹಿಂಗ ಏನ್ರ ಅನ್ಸೈತಿ ಅಂದ್ರೆ 10 ವರ್ಷ ಆಗ ಏನಿಲ್ರಿ ಮಾಡಬಾರ್ದಂದ್ರೆ ಆಗೇನು ಒಂದ್ 10 ತಾಕ ಒಮ್ಮೆ ಏನ್ ಕಾಲ್ಗಂಟೆ ಅದ್ರಲ್ಲ ಆ ಟೈಮ್ದಾಗ ಒಟ್ಟ ಅಲೋ ನೈಟಿ
ಈಗ 70 ರನ್ ಕೊಟ್ಟು 7 ಲಕ್ಷ ರೂಪಾಯಿ ನುಕ್ಸಾನ್ ಆಯ್ತು ಇದ್ರ ಇದು ಬೇಡ ಗಪ್ಪ ಎಲ್ಲಾರು ಕೆಲ್ಸಕ್ಕೆ ಹೋಗೋದು ವಿಚಾರ ಮಾಡಿ ಇನ್ ಕೆಲ್ಸಕ್ಕೆ ಆಲೋಸದಕ್ಕೆ ಹಿಂಗ ಯಾವಾಗ ಆಕೈತಿ ನಾವ್ ದುಡ್ದಂಗ ಇರ್ತೈತಿ ಅಂತೇಳಿ ನುಕ್ಸಾನ್ ಆಗೈತಿ ಇನ್ ಇದ್ರಾಗ ಲಾಭ ತಗೋಬೇಕಂತೇಳಿ ಮತ್ತ 10 ಹಾಕಾಕೈತ್ರಿ 10ರಿಂದ ಮತ್ ಚಲೋ ಆತ್ರಿ ಮತ್ 10 ಹಾಕತ್ತ 20 ಹಾಕ ಮಾಡ್ರಿ 20 ಹಾಕೋದ್ರಿಂದ ಬಟ್ ನಾವ್ ಚಂದ ಐತಿ ಸೋಯ ಅಂದ್ರೆ ಇವಾಗ ಹಂಗ ಲಾಸ್ ಆಗೈತ್ರಿ ಈಗ ಮುಂಜಾಗ್ರತವಾಗಿ ಯಾವ ಕ್ರಮ ತಗೋತೀರಿ ನೀವು ಅಂದ್ರೆ ಈಗ ಮತ್ತೇನು ಬರಲ್ದಂಗ ಮತ್ತೇನ್ ಬರಲ್ದಂಗ್ರಿ ಡಾಕ್ಟರ್ ಬರ್ತಾರ್ರಿ ಕಾಲ್ಬ್ಯಾನಿ ಬೇಬಾನಿ ಬರೋ ಟೈಮ್ ಅಂದ್ರೆ ಮಾರ್ಚ್ ತಿಂಗಳ್ರಿ ಫೆಬ್ರವರಿ ಮಾರ್ಚ್ ತಿಂಗಳ ಕೆಟ್ಟ ಬಿಸಿಲಿರಲ್ಲ ಬಿಸಿಲಿಗೆ ಬರೋ ಚಾನ್ಸಸ್ ಇರ್ತೈತಿ ಆ ಡಾಕ್ಟರ್ ಬರ್ತಾರ್ರಿ ಒಂದ್ ಇಂಜೆಕ್ಷನ್ ಮಾಡ್ತಾರ್ರಿ ಬರ್ಬರ್ದ್ರಿ ಅದೊಂದ್ ಕಾಪಾಡ್ಬೇಕು ನೋಡ್ರಿ ಅದೊಂದ್ ಕಾಪಾಡ್ತಾರ ದನಗಳಿಗೆ ತ್ರಾಸ ಇಲ್ರಿ ಮುಂದ ಇಳಿ ಮುಂದ ಏನೋಟ ಮಾಸ ಪಾಸ ಇತ್ತಿದ್ದು ಅಂದ್ರ ತ್ರಾಸ ಮಾಡ್ತಾರ ಒಟ್ಟು ಅವ್ ಕಿಲಾರ ಒಟ್ಟು ಇಳಿದ್ಕೊಂಡು ಒಟ್ಟು ಮಾಸ ಎಲ್ಲ ಬೀಳ್ಬೇಕ ಮಾಸ್ ಬಿದ್ದವ್ರ ಕರೆಕ್ಟ್ ರೀ ಒಂದ್ ಸ್ವಲ್ಪ ಮಾಸ್ ತಟ್ಟಿಸ್ದು ದನಗಳಿಗೆ ತ್ರಾಸ ಆಗೈತಿ ಅಂದ್ರೆ ಈಗ ಗಪ್ ಇದ್ದದ್ದು ದನಗಳನ್ನ ಇವನ್ನೆಲ್ಲ ಹೆಂಗ್ ನೋಡ್ಕೋತೀರಿ ಆಕಳುಗಳನ್ನ ಆಕಳುಗಳ್ರಿ ಅವಕ್ಕೆ ಏನ್ರ ಸ್ಪೆಷಲ್ ಆಗಿ ಸ್ಪೆಷಲ್ ಏನಿಲ್ರಿ ಇವ್ರ ರೋಡನ ಮುಸರಿ ಇವ್ರ ರೋಡನ ನಾವ್ರಿ ಎಲ್ಲಾ ಕಾಮನ್ ಎಷ್ಟು ತಿಂಗಳಿಗೆ ಇರ್ತಾವ್ರಿ ಅವ್ 9 ತಿಂಗಳು 9 ದಿವ್ಸಕ್ಕೆ ಇರ್ತಾವ್ರಿ 9 ತಿಂಗಳ 9 ದಿವಸ ಆಗ್ಬೇಕ್ರಿ ಆಕಳ ಇರ್ಬೇಕ್ರಿ ಟೈಮ್ ಅಂದ್ರೆ ಈಗ ಇವ್ ಆಕಳುಗಳು ಹಿಂಡ್ತಾವ್ರಿ ಹಿಂಡಿ ಒಂದೊಂದ್ ಹೀಟಿಗೆ ಬರಂಗಿಲ್ಲ ಅಂದ್ರೆ ಬೆಳಿಗ್ಗೆ ಬರಂಗಿಲ್ಲ ನೋಡ್ರಿ ಅವಾಗೆಲ್ಲ ಹೆಂಗ್ ಮಾಡ್ತಾರಿ ಅದು ಬೆಳಿ ಬರ್ಬೇಕ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಅದಕ್ಕೆ ಇಂಜೆಕ್ಷನ್ ಅದಾವ್ರಿ ಎಲ್ಲ ಸಿಗ್ತಾವ್ರಿ ಮಾಡ್ತಾರ ಮುಂದ ಹಂಗೇನ್ ಹಾಕೋದಿಲ್ರಿ ವಿಶೇಷ ಒಂದ್ ಸ್ವಲ್ಪ ಅವ್ ಬೆದಿ ಬರತ್ತಾವ್ರಿ ತಿಂಗಳ 21ನೇ ದಿವ್ಸಕ್ಕ ಬೆದಿ ಬರತ್ತಾವ ಬರ್ಲಿಲ್ಲ ಅಂದ್ರ ಅವ್ ನೆಕ್ಕಿ ಗಬ್ಬ ಜಾತ ತಿಳ್ಕೊದ್ರಿ 2.5-3 ತಿಂಗಳು ಚೆಕ್ ಮಾಡ್ತಾವ್ರಿ ಸರ್ ಇವಾಗ ರೀ ಇವು ಆಕಳ ಯಾರ ತಗೋಕ್ ಹೋದ್ರಿ ಏನ್ ನೋಡಿ ತಗೋಬೇಕೈತ್ರಿ ಏನ ಸುದ್ದಂಗ ಜಾತಿ ಇರ್ಬೇಕ್ರಿ ಮುಂದ ತೊಡಿ ಮೇಲೆ ಸುದ್ದ ಇರ್ಬೇಕು ಒಂದ್ ಕೈಯಾಗ ಮಲಿ ಎಂಡಾಕ ಸುದ್ದ ಇರ್ಬೇಕು ಮತ್ತೆ ಕಿರಿದ್ರೆ ಎಂಡಾಕ ಕಾಣೋದಿಲ್ಲ ತೊಡಿ ಮೇಲೆ ಮೇಯ ಚೌಕ ದೊಡ್ಡದು ಅಲ್ಲ ಸಂದು ಅಲ್ಲ ನೋಡ್ರಿ ಚಂದ ಹಾಕೋ ತಗೋದ್ರಿ ಮಾರ್ಕೆಟ್ ಹೋಗಿ ನಾವು ನೋಡಿ ಎಲ್ಲಾ ಚಂದ ಇರೋದ್ ನೋಡಿ ತಗೋತೀರಿ ದೊಡ್ಡ ಕೆಚ್ಚಲು ಎಲ್ಲಾ ಬಟ್ ಒಂದೊಂದ್ ಏನ್ ಮಾಡ್ತಾರಿ ಮನಿಗ್ ಬಂದ್ ಕೂಡಲೇ ಹಿಂಡಂಗಿಲ್ಲ ಹಿಂಗ ಸಮಸ್ಯೆ ನಿಮಗೆ ಯಾವಾಗ ಕಡಿತೇನ್ರಿ ಹಂಗೇನ್ ಸಮಸ್ಯೆ ಕಡಿಯಲ್ರಿ ಅಂದ್ರೆ ಬಾವ್ ಬಾಂದ್ರಟ ಹಂಗಾಕೈತ್ರಿ ಅಂದ್ರೆ ಇಳಿದಕ್ಕೂ ನಾವ್ ಸ್ವಲ್ಪ ಒಂದ್ 2-3 ಬಾವ್ ಕಾಳ್ತೈತಿ ಆ ಟೈಮ್ ನಾವೇನ್ ಮಾಡುದು ಒಂದಿಟ ಐಸ ಬರ್ಪಿನ ಗೈತೆ ಒಂದಿಟ ಮಲಾಮ ಹಚ್ಚಿ ವ್ಯವಸ್ಥೆ ಮಾಡ್ಕೊಂಡು ಅದನ್ನ ಬಾವ್ ಬಂದ್ ಕರ್ಗಿಸೋದ 2-3 ದಿನದ ಲೆವೆಲ್ ಬರ್ತೈತ್ರಿ ಹಂಗೇನ್ ತ್ರಾಸ ಆಗುದ್ರಿ ಅದೇನ ಅದನ್ನ ಎಮ್ಮೆಗೈತಿ ಒಟ್ಟು ಮಾರ್ಕ್ ಬಿಡಂಗಿಲ್ಲ ಎಮ್ಮೆಗೈತಿ ಒಟ್ಟು ಮಾರ್ಕ್ ಬಿಡಂಗಿಲ್ಲ ಎಮ್ಮೆಗಳು ನೈತೈತಿ ಆಕಳು ಬಾಳ ಜವಾಬ್ದಾರಿ ಬೇಕಾ ಅವ್ ಮೂತಿ ಸಣ್ಣ ಮಾಡಿ ಅವ್ನ ಕಾಡ್ಪಾಂಡಿ ಜ್ವರ ಇರ್ತಾವ ಅನ್ನಂಗನ ಅವ್ನ ನಾವ್ ದಿನ ನೋಡ್ಕೊತಿರ್ಬೇಕ ಇರ್ತಾರೆ ಅವ್ನ ನೋವು ತಿರ್ತಾವ್ರೆ ಉಸಿರಿನ ತಿರ್ತಾವ ಅವ್ನ ಜ್ವರ ಇರ್ತಾವ ಇನ್ನೊಂದ್ ಟೈಮ್ದಾಗ ಅದನ್ನ ನಾವ್ ನೋಡ್ಕೊತ ಎಲ್ಲಾ ಕರೆಕ್ಟ್ ತಿನ್ನೋದು ಎಲ್ಲಾ ಮುಸುರಿ ತಿನ್ನೋದು ಆರ್ ಇಡೋದು ಇದ್ದು ಕರೆಕ್ಟ್ ಮತ್ ಒಂದಿಟ್ಟು ಏನೋ ನೋವು ಬಿಡ್ತು ಮುಸುರಿ ಬಿಟ್ಟು ಅದಕ್ಕೊಂದ್ 2 ಪಾಯಿಂಟ್ ಜ್ವರ ಇರ್ತಾವ ಕಂಡು ಮಾಡ್ಕೊಂಡು ಅಂದ್ರೆ ಇವಾಗ ರೀ ಇದನ್ನ ಬಿಸಿಲಿಗತ್ತು ಆಕಳು ಕಡೆ ನಡೀತ್ರಿ ಯಾವ ರೀತಿ ಇರ್ಬೇಕು ನಾವು ಬ್ಯಾಸಿಗೆ ಬಿಸಿಲಾಗ ಹೊರಗೆ ಕಟ್ಟಂಗಿಲ್ಲ ಅವ್ನ ಬಿಸಿಲು ಆಗಿ ಬರಂಗಿಲ್ಲ ಅವ್ನ ಕೆಮ್ಮಿಗೆ ಬಟ್ ಹಿಂಗ್ ತಂಪಿನಾಗ ಇರ್ಬೇಕು ನೋಡ್ರಿ ಬಟ್ ಎಷ್ಟ್ ಅವ್ ಕೋಡ್ ಇರ್ತೈತಿ ಎಷ್ಟ್ ಅವ್ ಚಲೋ ಇರ್ತಾರ ಅಂದ್ರೆ ಹ್ಞೂನ್ರಿ ಇವಾಗ ಕಾವ್ರಿ ಇವ ಜಾತಿ ಹಾಕಿ ಇವರಿ ಹೆಚ್ಚೆ ಹಾಕೋ ಕಾವ್ ಇರ್ತಾವ್ರಿ ಅವ್ ಕೆಟ್ಟ ನಾವ್ ಕೋಡ್ ಮಾಡ್ತಾರ ತಂಪ ಅಷ್ಟ್ ಚಲೋ ರೀ ಮುಂಜಾನೆ ತಿನ್ಸ ಬಟ್ ನೈ ತೊಳಿಬೇಕು ನೋಡ್ರಿ